ಒಂದಷ್ಟು ಅಪ್ಡೇಟ್ಗಳಿಗಿದೆ. ಇದೆಲ್ಲದ್ರ ಬಗ್ಗೆ ಕಣ್ಹಾಯಿಸ್ಬಿಡೋಣ. 4ನೇ ದಿನಕ್ಕೆ ಯುದ್ಧ ಆಲ್ರೆಡಿ ಕಾಲಿಟ್ಬಿಟ್ಟಿದೆ. 1 ತಿಂಗಳು ನಡೆದ್ರೂ ನಡಿಬಹುದು, ಅದಕ್ಕಿಂತ ಹೆಚ್ಚಾಗಿ ನಡೆದ್ರೂ ನಮಗೇನು ಸಮಸ್ಯೆ ಇಲ್ಲ ಅಂತ ಟ್ರಂಪ್ ನಿನ್ನೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ 4ನೇ ದಿನ. ಸೊ 4ನೇ ದಿನಕ್ಕೆ ಕಾಲಿಟ್ಟಿರೋದ್ರಿಂದ ಏನೆಲ್ಲ ಆಗಿದೆ ಈ ದಿನಗಳಲ್ಲಿ ಅಂತ ನೋಡೋದಾದ್ರೆ, ಕೊಲ್ಲಿ ಯುದ್ಧ ಇನ್ನಷ್ಟು ರೌದ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕಮ್ಮಿ ಆಗುವ ಯಾವುದೇ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ಕೊಳ್ತಾ ಇಲ್ಲ. ಇದರ ಸ್ವರೂಪ ಮತ್ತಷ್ಟು ಅಗ್ರೆಸಿವ್ನೆಸ್ ಆಗಿ ಕಾಣಿಸ್ಕೊಳ್ತಾ ಇದೆ. UAE ತೈಲ ಘಟಕ, ಒಮಾನ್ ಬಂದರು, ಅಮೆರಿಕದ ಸೇನಾ ನೆಲೆ, ರಾಡರ್ ಕಚೇರಿಗೆ ಇರಾನ್ ಬಾಂಬ್, ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕ ಮಿತ್ರರ ಆರ್ಥಿಕತೆಯ ಮೇಲೆಗೆ ಇರಾನ್ ಬಂಡುಕೋರರಿಂದ ಸತತವಾದಂಥ ದಾಳಿ ಮಾಡಲಾಗಿದೆ. ಇರಾನ್ ಮೇಲೆ ಅಮೆರಿಕದಿಂದ ತೀಕ್ಷ್ಣ ದಾಳಿ ಆಗಿರೋದು, ವಿಮಾನ ನಾಶ ಆಗಿದೆ, ಉಗ್ರ ಬೇಟೆಗೆ ಲೆಬನಾನ್ಗೆ ನುಗ್ಗಿರುವಂಥದ್ದು ಇಸ್ರೇಲ್. ನೋಡಿ, ಮಧ್ಯಪ್ರಾಚ್ಯವನ್ನ ಅಗ್ನಿಕುಂಡ ಮಾಡಿರುವಂಥ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ 4ನೇ ದಿನವೂ ಕೂಡ ತೀವ್ರ ಸ್ವರೂಪದಲ್ಲೇ ಮುಂದುವರೆದಿದ್ದು ಜಾಗತಿಕವಾಗಿ ಭಾರಿ ಆತಂಕವನ್ನು ಸೃಷ್ಟಿಸಿದೆ. ತನ್ನ ಪರಮೋಚ್ಚ ನಾಯಕ ಖಮೀನಿ ಹತ್ಯೆಗೆ ಪ್ರತಿಕಾರಕ್ಕಾಗಿ ಮುಂದಾಗಿರುವಂಥ ಇರಾನ್ ಮಂಗಳವಾರ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಲ್ಲಿರುವಂಥ ಅಮೆರಿಕ ರಾಯಭಾರಿ ಕಚೇರಿ, UAEನ ತೈಲ ಘಟಕ, ಖತಾರ್ನಲ್ಲಿರುವಂಥ ಅಮೆರಿಕದ ಸೇನಾ ನೆಲೆ, ರಾಡರ್, ಒಮಾನ್ನ ಬಂದರ್, ಇಸ್ರೇಲಿನ ಆಯಾಕಟ್ಟಿನ ಪ್ರದೇಶಗಳ ಮೇಲೆ ದಾಳಿಯನ್ನ ನಡೆಸಿದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕ, ಇಸ್ರೇಲ್ ಪಡೆಗಳು ರಾಜಧಾನಿ ಟೆಹರಾನ್ನ ಹಲವು ಪ್ರದೇಶಗಳು, ಅಧ್ಯಕ್ಷೀಯ ಭವನ, ಸರ್ಕಾರಿ ಟಿವಿ ವಾಹಿನಿ ಸೇರಿ ದೇಶದಾದ್ಯಂತ ಹಲವು ಪ್ರದೇಶಗಳ ಮೇಲೆ ಬಾಂಬ್ ಮತ್ತು ಕ್ಷಿಪಣಿ ಮಳೆಗರೆಯಲಾಗಿದೆ. ಜೊತೆಗೆ ರಾಜಧಾನಿ ಟೆಹರಾನ್ನ ವಿಮಾನ ನಿಲ್ದಾಣ, ಅಲ್ಲಿ ನಿಂತಿದ್ದಂಥ ವಿಮಾನಗಳನ್ನು ಕೂಡ ಧ್ವಂಸಗೊಳಿಸಲಾಗಿದೆ. ಜೊತೆಗೆ ಖಮೇನಿ ಸ್ಥಾನಕ್ಕೆ ನೂತನ ಆಯ್ಕೆಯಾಗಿ ಸಭೆ ನಡೀತಾ ಇದ್ದ ಕಟ್ಟಡದ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಇದೆಲ್ಲದರ ನಡುವೆನೆ ಹಿಜ್ಬುಲ್ಲಾಗಳ ದಾಳಿಯಿಂದ ತೀವ್ರ ಆಕ್ರೋಶಗೊಂಡಿದ್ದ ಇಸ್ರೇಲಿ ಸೇನಾ ಪಡೆಗಳು ಲೆಬನಾನ್ ಮೇಲೆ ಭೂ ದಾಳಿಯನ್ನು ಆರಂಭಿಸಿದೆ. ಈ ಬೆಳವಣಿಗೆಗಳು ಜಾಗತಿಕ ಕಚ್ಚಾ ತೈಲ ಮತ್ತು ಅನಿಲದ ದರ ಗಗನಕ್ಕೇರುವಂತೆ ಮಾಡಿದೆ. ಜೊತೆಗೆ ಯುದ್ಧಗ್ರಸ್ತ ದೇಶಗಳಲ್ಲಿ ಸಾವಿನ ಸಂಖ್ಯೆ 900ರ ಗಡಿ ದಾಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚುವ ಭೀತಿ ಇದೆ. ನೋಡಿ, ಅಲ್ಲೆಲ್ಲ ಯುದ್ಧ ನಡೆದ್ರೆ ನಮ್ಗೇನ್ರಿ ಸಂಬಂಧ, ನಾವಿಲ್ಲಿ ಆರಾಮಾಗಿ ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಹೋಳಿ ಹಬ್ಬ ಆಚರಿಸ್ಕೊಂಡು ಚೆನ್ನಾಗಿದ್ದೀವಲ್ಲ ಅಂತ ಅನಿಸುತ್ತೆ. ಬಟ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ದ ಹಾಗೇನೆ ಎಲ್ಲದರ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಸೋಮವಾರ ಕುವೈಟ್ನ ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ ಇರಾನ್ ಮಂಗಳವಾರ ಸೌದಿ ಅರೇಬಿಯಾದಲ್ಲಿರುವಂಥ ಅಮೆರಿಕ ಎಂಬಸಿ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಜೊತೆಗೆ ಕತಾರ್ನಲ್ಲಿರುವಂಥ ಅಮೆರಿಕದ ಸೇನಾ ನೆಲೆ, ಅಮೆರಿಕದ 5,000 ಕಿಲೋಮೀಟರ್ ವ್ಯಾಪ್ತಿಯ ಅತಿದೊಡ್ಡ ರೇಡಾರ್ ನಾಶ ಮಾಡಿದ್ದಾಗಿ ಹೇಳಿಕೊಂಡಿದೆ. ಅಲ್ಲದೆ UAEಯ ತೈಲ ಘಟಕ ಮತ್ತು ಒಮಾನ್ನ ಬಂದರಿನ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇನ್ನು ನಾಗರಿಕರನ್ನ ಸ್ಥಳಾಂತರ ಮಾಡುವ ಕೆಲಸ ಮಾಡಲಾಗಿದೆ. ಈ ನಡುವೆ ಯುದ್ಧಗ್ರಸ್ತ ಮಧ್ಯಪ್ರಾಚ್ಯದ 12 ಮತ್ತು ಇಸ್ರೇಲ್ನಲ್ಲಿರುವಂಥ ತನ್ನ ನಾಗರಿಕರಿಗೆ ದೇಶ ಬಿಡಿ ಅಂತ ಅಮೆರಿಕ ಸೂಚಿಸಿದೆ. ಅಲ್ಲದೆ ಯುದ್ಧದ ತೀವ್ರತೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಅಮೆರಿಕ ಇದೀಗ ತನ್ನ ರಾಯಭಾರ ಕಚೇರಿ ಸಿಬ್ಬಂದಿ ನಾಗರಿಕರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾರ್ಯ ಚುರುಕುಗೊಳಿಸಿದೆ. ಅಮೆರಿಕದ ಜೊತೆಗೆ ತನ್ನ ನೌಕಾನೆಲೆಗಳ ಮೇಲೂ ಇರಾನ್ ದಾಳಿ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ತನ್ನ ನೌಕಾನೆಲೆಗಳನ್ನು ರಕ್ಷಿಸುವ ಅಗತ್ಯ ಕ್ರಮವನ್ನ ಕೈಗೊಂಡಿದೆ. ಅಬುದಾಬಿಯಲ್ಲಿರುವಂತಹ ತಮ್ಮ ಅತಿದೊಡ್ಡ ನೌಕಾನೆಲೆ ರಕ್ಷಣೆಗಾಗಿ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ ಅಬುದಾಬಿ ದಾಫ್ರಾ ಏರ್ಬೇಸ್ ನಲ್ಲಿ ನಿಯೋಜಿಸಿದೆ. ಇನ್ನು ಬ್ರಿಟನ್ ಕೂಡ ತನ್ನ ಯುದ್ಧ ನೌಕೆಯನ್ನ ಸರ್ಪ್ರೈಸ್ಗಳಿಗೆ ಕಳಿಸ್ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ತೈಲ ಮತ್ತು ಅನಿಲದ ಆತಂಕನೇ ಈಗ ಎಲ್ರಿಗೂ ಇರುವಂಥದ್ದು. ಇದು ದೇಶದ 45 ದಿನಗಳ ಬೇಡಿಕೆ ಪೂರೈಸೋದಕ್ಕೆ ಸಾಧ್ಯ ಅಂತೆ. 45 ಡೇಸಿಗೆ ಹೆಂಗೋ ಆಗ್ಬಿಡತ್ತೆ. ಆದರೆ ಭಾರತಕ್ಕೆ ಪೂರೈಕೆ ಆಗುವ ಒಟ್ಟು ತೈಲ ಮತ್ತು ಅನಿಲದಲ್ಲಿ 50% ಹೆಚ್ಚಿನ ಪಾಲು ಹೋರ್ಮುಜ್ ಜಲಸಂಧಿ ಮುಖಾಂತರವಾಗಿ ಬರುತ್ತೆ. ಆದರೆ ಈ ಜಲಸಂಧಿಯನ್ನು ಇದೀಗ ಇರಾನ್ ಕ್ಲೋಸ್ ಮಾಡಿಬಿಟ್ಟಿದೆ, ಮುಚ್ಚಿದೆ. ಸೊ ಹಾಗಾಗಿ ಯುದ್ಧ ನಿಂತು ಜಲಸಂಧಿ ಮತ್ತೆ ಸರಕು ಹಡಗುಗಳ ಸಂಚಾರಕ್ಕೆ ಮುಕ್ತ ಆಗೋವರೆಗೂ ಭಾರತಕ್ಕೆ ತೈಲ ಮತ್ತು ಅನಿಲ ಎರಡೂ ಕೂಡ ಆಮದಾಗೋದಿಲ್ಲ. ಸೊ ಈ ಯುದ್ಧ ನಿಮಗೆ ಎಷ್ಟು ದಿನ ನಡೀತೆ ನೋಡಿ, ಈಗ 45 ಡೇಸ್ಗೆ ಅಂತ ಹೇಳ್ತಾ ಇದ್ದಾರೆ. ಫೈನ್, 45 ಡೇಸಿಗಿದೆ ಅಂತ ಅಂದ್ಕೊಂಡು ನಾವು ಇನ್ನೂ 45 ದಿನ ಇದೆಯಲ್ಲ ಅಂತ ಎರ್ರಾಬ್ರಿ ಹೆಂಗೆ ಬೇಕು ಹಂಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಇದು 1 ತಿಂಗಳು ನಡೀತು ಅಂತ ಅಂದರೆ ಅಲ್ಲಿ ಮತ್ತೆ ನಮಗೆ ಯಾವಾಗ ಅವಕಾಶ ಸಿಗುತ್ತೆ, ಯಾವಾಗ ಭಾರತಕ್ಕೆ ತೈಲ ಮತ್ತು ಅನಿಲ ಎರಡು ಆಮದಾಗತ್ತೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಹಜವಾಗಿ ಇದ್ರ ರೇಟ್ಗಳು ಜಾಸ್ತಿ ಆಗಬಹುದಾದ ಸಾಧ್ಯತೆಗಳಿದೆ. ಆಗ